ಏನ್ರಿ? ಹಾಂ ಸುಬ್ರೆ. ಒಂದ್ ನಿಮಿಷ ನೀವು ವಾಟ್ಸಪ್ ಆನ್ ಮಾಡ್ಕೊಡಿ. ಅಲ್ಲ, ಕೇಳಿದ ತಕ್ಷಣ ವಾಟ್ಸಪ್ ಆನ್ ಮಾಡ್ಕೊಡ್ದೆ ಇಷ್ಟು ಲೇಟಾಗಿ ಯಾಕೆ ಕೊಡ್ತಾ ಇದ್ದೀರಾ? ಯಾವಾಗ ನೋಡಿದ್ರೆ ಬರೋದು ಸಂದೇಹ ಬರ್ತಾಯಿಲ್ಲ, ಎತ್ಕೊಂಡು ತಿಪ್ಪಿಲ್ಲ ಹಾಕ್ತೀನಿ ಸಂದೇಹನ ಬಿಡು. ಏನ್ ಇವ್ರು ಒಬ್ಬೊಬ್ರೆ ನಗಾಡ್ತಾ ಇದ್ದಾರೆ? ಏನ್ರಿ ಅದು? ಏಯ್, ಬೇರೆ ವಿಷಯದಲ್ಲಿ ಯಾಕೆ ನೀನು ತಲೆ ಹಾಕ್ತೀಯ? ಬೇರೆಯವ್ರ ವಿಷಯನಾ? ಸುಮ್ಮನೆ ಬಿಟ್ಬಿಟ್ಟು ನಾನು ತಲೆ ಕೆಡಿಸ್ಬೇಡ. ಓ ನೀನಾ? ಫುಲ್ ಭಯ ಬಿಡ್ತು. ನಾನೇ ಬಂದಿದ್ದು. ಯಾಕೆ ಭಯ ಆಗುತ್ತೆ? ನನ್ನನ್ನು ಬಿಟ್ಟು ಬೇರೆ ಯಾರು ಬರೋರಿದ್ರಾ? ಅಲ್ಲ ರೀ, ಗಂಡ ಹೆಂಡತಿ ಅಂದಮೇಲೆ ಈ ಥರ ತಪ್ಪು ನಡೆಯೋದು ಸಹಜ. ಆದರೆ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದಿಲ್ಲ. ಅಷ್ಟೇ ಅಲ್ಲದೆ ಒಬ್ಬರಿಂದ ಒಂದು ತಪ್ಪನ್ನ ಮುಚ್ಚಿಡೋದಕ್ಕೆ ಹೋಗ್ತಾ ಇದ್ದೀರಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ. ತಪ್ಪನ್ನ ಮುಚ್ಚಿಡಕ್ಕೆ ಹೋದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ, ಜೀವನದಲ್ಲಿ ಬಿರುಕುಂಟಾಗುತ್ತೆ. ಗಂಡ ಹೆಂಡತಿ ಅಂದಮೇಲೆ ಎಲ್ಲವನ್ನ ಹಂಚ್ಕೊಳ್ಬೇಕ್ರಿ. ನೀವು ಏನೋ ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಾ ಅಂತ ತಾನೇ ಆ ವಿಷಯವನ್ನು ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅದನ್ನ ಮೊದಲು ಬದಲಾಯಿಸ್ಕೊಳ್ಳಿ. ಈಗಿನ ಸಮಾಜದಲ್ಲಿ ನಾವು ಕೇಳಿರೋ ಹಾಗೆ ಹೆಂಡತಿ ಗಂಡನನ್ನೇ ಸಾಯಿಸಿರೋದು, ಗಂಡ ಹೆಂಡತಿಯನ್ನೇ ಸಾಯಿಸಿರೋದು, ಒಂದು ತಪ್ಪನ್ನು ಮುಚ್ಚಿಡೋದಕ್ಕೆ ಹೋಗಿ ನೂರಾರು ತಪ್ಪುಗಳಿಗೆ ಸಿಕ್ಕಾಕೊಂಡಿರೋದು ನಾವು ನೋಡ್ತಾನೆ ಇದ್ದೀವಿ. ದಯವಿಟ್ಟು ಈ ತಪ್ಪನ್ನು ಮಾಡದ ಹಾಗೆ ಒಳ್ಳೆಯವರಾಗಿ ಜೀವನ ಮಾಡಿ. ಈ ಒಂದು ಒಳ್ಳೆಯ ಸಂದೇಶವನ್ನು ತಪ್ಪದೆ ನಿಮ್ಮೆಲ್ಲ ಸ್ನೇಹಿತ ಬಂಧು ಬಾಂಧವರ ಜೊತೆ ಶೇರ್ ಮಾಡಿ.